ಆತ್ಮೀಯ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರ. 2025-26ನೇ ಸಾಲಿನ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, 2025-26ನೇ ಸಾಲಿನಲ್ಲಿ ಮಿಷನ್ ಲೈಫ್ 2.0 ಕಾರ್ಯಕ್ರಮದಲ್ಲಿ ನಾವು ಇಕೋ ಕ್ಲಬ್ಸ್ ಚಟುವಟಿಕೆಗಳಡಿಯಲ್ಲಿ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಇಲಾಖೆಯು ಸುತ್ತೋಲೆಯನ್ನು ಹೊರಡಿಸಿದೆ. 2 ಕಾರ್ಯಕ್ರಮಗಳಾಗಿರ್ತಕ್ಕಂತಹ ಏಕ್ ಪೇಡ್ ಮಾ ಕೆ ನಾಮ್ 2.0 ಹಾಗೂ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ 2.0 ಈ 2 ಕಾರ್ಯಕ್ರಮಗಳಿಗೆ ಜೂನ್ 5, 2025ರಂದು ನಾವು ಚಾಲನೆಯನ್ನು ನೀಡಿದ್ದೇವೆ. ಏಕ್ ಪೇಡ್ ಮಾ ಕೆ ನಾಮ್ 2.0 ಎಂದರೆ ಮಗು ತನ್ನ ತಾಯಿಯೊಂದಿಗೆ ಒಂದು ಗಿಡವನ್ನು ನೆಡುವಂತಹ ಸೆಲ್ಫಿ ಫೋಟೋವನ್ನು ನಾವು ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮದಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ತಿಳಿಸಿರುತ್ತಾರೆ. ಅಂದರೆ ಪರಿಸರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ಹೆಚ್ಚು ಗಿಡಗಳನ್ನು ನೆಡುವ ಉದ್ದೇಶದಿಂದ ಈ ಒಂದು ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾಯಿಯನ್ನು ಹೇಗೆ ಗೌರವದಿಂದ ಕಾಣುತ್ತೇವೆ, ಅದೇ ರೀತಿಯಾಗಿ ನಾವು ಗಿಡಗಳನ್ನು ಕೂಡ ಅಷ್ಟೇ ಗೌರವದಿಂದ ಕಾಣಬೇಕು, ಪರಿಸರವನ್ನು ಉಳಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಅನುಷ್ಠಾನಕ್ಕೆ ತಂದಿದ್ದಾರೆ. ಆದ್ದರಿಂದ ಪ್ರತಿ ಶಾಲೆಯವರು ತಮ್ಮ UDI ಸಂಖ್ಯೆಯೊಂದಿಗೆ ಮಕ್ಕಳು ತಮ್ಮ ತಾಯಿಯೊಂದಿಗೆ ನೆಡುತ್ತಿರುವ ಫೋಟೋ ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮದಲ್ಲಿ ನೋಂದಾಯಿಸಬೇಕು ಎಂದು ಆದೇಶವಾಗಿರುತ್ತದೆ. ಆದ್ದರಿಂದ ಏಕ್ ಪೇಡ್ ಮಾ ಕೆ ನಾಮ್ 2.0ದಲ್ಲಿ ನಾವು ಫೋಟೋವನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಆ ವಿಡಿಯೋವನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇವೆ. ಅದನ್ನು ತಾವು ವೀಕ್ಷಿಸಿ ತಮ್ಮ ಶಾಲೆಯ UDI ಸಂಖ್ಯೆಯೊಂದಿಗೆ ತಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ಮಕ್ಕಳ ತಮ್ಮ ತಾಯಿಯೊಂದಿಗೆ ಗಿಡ ನೆಡುತ್ತಿರುವ ಫೋಟೋವನ್ನು ecoclubs.education.gov.in ಪೋರ್ಟಲ್ನಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ 2.0 ಶೀರ್ಷಿಕೆಯಡಿಯಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಕಾರ್ಯಕ್ರಮವಾಗಿರ್ತಕ್ಕಂತಹ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ 2.0 ಅಂದರೆ ನಾವು ನಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ಸ್ ಕಾರ್ಯಕ್ರಮದಡಿಯಲ್ಲಿ 7 ಉಪ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ 7 ಉಪ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ ಫೋಟೋಗಳನ್ನು ಹಾಗೂ ವಿಡಿಯೋಗಳನ್ನು ಮತ್ತು ಸಂಪೂರ್ಣವಾದಂಥ ಮಾಹಿತಿಯನ್ನು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ 2.0 ಲ್ಯಾಂಡಿಂಗ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿರುತ್ತದೆ. ಈ 7 ಕಾರ್ಯಕ್ರಮಗಳು ಇಂಧನ ಉಳಿತಾಯ, ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು, ಈ ತ್ಯಾಜ್ಯವನ್ನು ಕಡಿಮೆ ಮಾಡುವುದು, ಏಕಬಳಕೆಯ ಪ್ಲಾಸ್ಟಿಕ್ ಬೇಡ ಎಂದು ಹೇಳುವುದು, ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದು, ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಹಾಗೂ ಕೊನೆಯದಾಗಿ ನೀರು ಉಳಿಸಿ. ಈ 7 ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಆಯೋಜಿಸಿರ್ತಕ್ಕಂತಹ ಮಾಹಿತಿಯನ್ನು ಹಾಗೂ ಫೋಟೋಗಳನ್ನು ನಾವು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಳವಡಿಸಬೇಕಾಗಿರುತ್ತದೆ. ಅಳವಡಿಸಲು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ಗೆ ನಾವು ಮೊದಲು ಲಾಗಿನ್ ಆಗಬೇಕಾಗಿರುತ್ತದೆ. ಲಾಗಿನ್ ಆಗಲು ಫ್ಲೋ ಚಾರ್ಟ್ ಪ್ರಕಾರ ನೋಡೋಣ. ಮೊದಲು ನೀವು ಗೂಗಲ್ ಓಪನ್ ಮಾಡಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ 2.0 ಎಂದು ಟೈಪ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಗೋ ಟು ಇಕೋ ಕ್ಲಬ್ಸ್ ಮಿಷನ್ ಲೈಫ್ ಲ್ಯಾಂಡಿಂಗ್ ಪೇಜ್ ಅಂತ ಒಂದು ಲೈನ್ ಇದೆ. ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ನಾವು ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಂಟರ್ UDIS ಕೋಡ್ ಎಂಬತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಎಂಟರ್ UDIS ಕೋಡ್ನಲ್ಲಿ ನಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ UDISನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತದೆ. ಸಬ್ಮಿಟ್ ಮಾಡಿದಾಗ ಸೆಟ್ ಯುವರ್ ಪಾಸ್ವರ್ಡ್ ಪೇಜ್ ಓಪನ್ ಆಗುತ್ತದೆ. ನಮ್ಮ ಶಾಲೆಗೆ ಸರಳವಾಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಪಾಸ್ವರ್ಡನ್ನು ಎಂಟರ್ ಮಾಡಿ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಒಂದು ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫೈಲ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಭರ್ತಿ ಮಾಡಿ
ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಒಂದು PDF ಫೈಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಮೊದಲೇ ಬರೆದಿಟ್ಟುಕೊಂಡು ಅದನ್ನು PDF ರೂಪದಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಥವಾ ಮೊಬೈಲ್ನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಿ. ಏಕೆಂದರೆ ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಈ ನೋಟಿಫಿಕೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂದು ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ವಿವರವುಳ್ಳ ವಿಡಿಯೋ ಕೂಡ ಈಗಾಗಲೇ ಮಾಡಲಾಗಿದೆ. ಆ ವಿಡಿಯೋ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇವೆ. ಆ ವಿಡಿಯೋವನ್ನು ತಾವು ವೀಕ್ಷಿಸಬಹುದು. ನಾವು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ಗೆ ಲಾಗಿನ್ ಆಗಬೇಕಾಗುತ್ತದೆ. ಲಾಗಿನ್ ಆಗಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂತಹ 7 ಚಟುವಟಿಕೆಗಳು ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಾಗೂ ಫೋಟೋವನ್ನು ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಆತ್ಮೀಯರೇ, ಈಗ 7 ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ನೋಡೋಣ. ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾದಂಥ ಇಂಟರ್ಫೇಸ್ನಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ಕೂಲ್ ಲಾಗಿನ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡಿರಿ. ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೀವು ಈಗಾಗಲೇ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ನಮ್ಮ ಶಾಲೆ ಹೆಸರಿನೊಂದಿಗೆ ಪೇಜ್ ಓಪನ್ ಆಗುತ್ತದೆ. 7 ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಹಾಗೂ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಅಪ್ಲೋಡ್ ಮಾಡಲು ನಾವು ಇಲ್ಲಿ ಬಲಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ನೇಮ್ ಆಫ್ ಇವೆಂಟ್ ನಾವು ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಮಾಹಿತಿಗಳು ನೇಮ್ ಆಫ್ ಇವೆಂಟ್, ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್, ನಾಟ್ ಮೋರ್ ದ್ಯಾನ್ 50 ವರ್ಡ್ಸ್. ಮಿಷನ್ ಲೈಫ್ ಥೀಮ್, ನಾವಿಲ್ಲಿ ಮಿಷನ್ ಲೈಫ್ ಥೀಮನ್ನು ಸೆಲೆಕ್ಟ್ ಮಾಡಬೇಕು. 7 ಥೀಮ್ಗಳಿಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಆ 7 ಥೀಮ್ಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮಿಷನ್ ಲೈಫ್ ಥೀಮ್ ಮೇಲೆ ಕ್ಲಿಕ್ ಮಾಡಿರಿ. ಮೊದಲನೇ ಥೀಮ್ ಸೇವ್ ಎನರ್ಜಿ, ಎರಡನೇ ಥೀಮ್ ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್, ಮೂರನೇದಾಗಿ ರೆಡ್ಯೂಸ್ ಇ ವೇಸ್ಟ್, ನಾಲ್ಕನೇದಾಗಿ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಐದನೇದಾಗಿ ಅಡಾಪ್ಟ್ ಸಸ್ಟೈನೇಬಲ್ ಫುಡ್ ಸಿಸ್ಟಮ್, ಆರನೇದಾಗಿ ರೆಡ್ಯೂಸ್ ವೇಸ್ಟ್, ಏಳನೇದಾಗಿ ಸೇವ್ ವಾಟರ್. ಈ 7 ಥೀಮ್ಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಾವು ಶಾಲೆಯಲ್ಲಿ ಆಯೋಜಿಸಬೇಕಾಗಿರುತ್ತದೆ. ಆಯೋಜಿಸಿ ಪ್ರತಿ ಥೀಮ್ಗೆ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸಿ ಆ ಕಾರ್ಯಕ್ರಮದ ಮಾಹಿತಿಯನ್ನು ಹಾಗೂ ಸಂಬಂಧಪಟ್ಟಂತಹ ಫೋಟೋಗಳನ್ನು ಈ ಒಂದು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಉದಾಹರಣೆಗಾಗಿ ಸೇವ್ ಎನರ್ಜಿ ಅದರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಮಿಷನ್ ಲೈಫ್ ಸಬ್ ಥೀಮನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಡಿಜಿಟಲ್ ಫಿಸಿಕಲ್ ನಾವು ಸಂಬಂಧಪಟ್ಟಂತಹ ಆಯ್ಕೆಯನ್ನು ಸೆಲೆಕ್ಟ್ ಮಾಡೋಣ. ನಂತರ ಟೈಪ್ ಆಫ್ ಇವೆಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿ. ಆ್ಯಕ್ಷನ್ ಅವೇರ್ನೆಸ್, ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್ ಸಂಬಂಧಪಟ್ಟಂತಹ ಆಯ್ಕೆಯನ್ನು ಸೆಲೆಕ್ಟ್ ಮಾಡೋಣ. ನಂಬರ್ ಆಫ್ ಇವೆಂಟ್ಸ್, ಎಷ್ಟು ಇವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದೀರಾ ಸಂಖ್ಯೆಯನ್ನು ನಮೂದಿಸಿರಿ. ಡೇಟ್ ಆ್ಯಂಡ್ ಟೈಮ್, ನೀವು ಯಾವ ದಿನಾಂಕ ಮತ್ತು ಸಮಯದಲ್ಲಿ ಇವೆಂಟ್ಸನ್ನು ಆಯೋಜಿಸಿದ್ದೀರಿ ಆ ದಿನಾಂಕ ಮತ್ತು ಸಮಯವನ್ನು ನಮೂದಿಸಬೇಕಾಗುತ್ತದೆ. ಸ್ಟೇಟ್ ಸೆಲೆಕ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು, ಸಿಟಿ ಟೈಪ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ನಂತರ ಅದು ಇವೆಂಟ್ ಲಿಸ್ಟ್ನಲ್ಲಿ ಪೆಂಡಿಂಗ್ನಲ್ಲಿ ಬರುತ್ತದೆ. ಅದನ್ನು ಅಪ್ರೂವ್ ಮಾಡಲು ನಾವು ಫೋಟೋ ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ನಾವು ಮೆನು ಬಾರ್ನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಇವೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಇವೆಂಟ್ ಲಿಸ್ಟ್, ಇಲ್ಲಿ ನಾವು ಸಬ್ಮಿಟ್ ಮಾಡಿರುವಂತಹ ಮಾಹಿತಿಯು ಇಲ್ಲಿ ಕಾಣಿಸುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಎಡಿಟ್ ಆಪ್ಷನ್ ಇರುತ್ತದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇವೆಂಟ್ ಮ್ಯಾನೇಜ್ಮೆಂಟ್ ನಾವು ಸೇವ್ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಯು ಇಲ್ಲಿ ಶೋ ಆಗುತ್ತದೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮತ್ತೆ ನಾವು ಡೇಟ್ ಆ್ಯಂಡ್ ಟೈಮ್ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ನೋಡುತ್ತೇವೆ.
ಡಸ್ ದ ಇವೆಂಟ್ ಇನ್ಕ್ಲೂಡ್ ಅ ಟೆಕ್ನಾಲಜಿಕಲ್ ಇಂಟರ್ವೆಷನ್? ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಬೇಕು. ಹ್ಯಾವ್ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ಇವೆಂಟ್ ಟೇಕನ್ ದ ಪ್ಲೆಡ್ಜ್? ಎಸ್ ಮೇಲೆ ಕ್ಲಿಕ್ ಮಾಡಿರಿ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಏಜ್ ಗ್ರೂಪ್ ಇರುತ್ತದೆ. ನಮ್ಮ ಶಾಲೆಯಲ್ಲಿ ಈ ವಯಸ್ಸಿನ ಮಕ್ಕಳು ಎಷ್ಟು ಜನ ಭಾಗವಹಿಸಿದ್ದಾರೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಸ್ಟೇಟ್, ಡಿಸ್ಟಿಕ್, ಸಿಟಿ ಇರುತ್ತದೆ. ಕೆಳಗಡೆ ಜಿಯೋ ಟ್ಯಾಗ್ಡ್ ಫೋಟೋಸ್ ಮ್ಯಾಕ್ಸಿಮಮ್ 5 ಇಮೇಜಸ್, ಅಪ್ಲೋಡ್ ವಿಡಿಯೋಸ್ ಮ್ಯಾಕ್ಸಿಮಮ್ 3 ವಿಡಿಯೋಸ್. ನಾವು ಜಿಯೋ ಟ್ಯಾಗ್ ಬಳಸಿ ಫೋಟೋವನ್ನು ಕ್ಲಿಕ್ ಮಾಡಬೇಕು. ನಂಬರ್ ಆಫ್ ಟ್ರೀಸ್ ಪ್ಲ್ಯಾಂಟೆಡ್, ಎಷ್ಟು ಗಿಡಗಳನ್ನು ನೆಡಲಾಗಿದೆ ಎಂಬ ಮಾಹಿತಿಯನ್ನು ಕೇಳುತ್ತದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಎಷ್ಟು ಗಿಡಗಳಿವೆ ಆ ಗಿಡಗಳ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಾವು ನಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ 2.0 ಕಾರ್ಯಕ್ರಮದಡಿಯಲ್ಲಿ 7 ಥೀಮ್ಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡಬೇಕಾಗಿರುತ್ತದೆ. ಈ 7 ಥೀಮ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು, ಫೋಟೋಗಳನ್ನು ಹಾಗೂ ವಿಡಿಯೋಗಳನ್ನು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಳವಡಿಸಲು ಇಲಾಖೆಯು ಆದೇಶಿಸಿರುತ್ತದೆ. ಆದ್ದರಿಂದ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.